ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ, ಈ ದಿನ ಹಾಲೇ 4ನೇ ತಾರೀಕು ಬಂತು, ಸೋಮವಾರ, ನವಮಿ. ಎಷ್ಟು ಬೇಗ ದಿನಗಳು ಉರುಳು ಹೋಗ್ತಾ ಇದೆ. ಸೋಮವಾರ ವಿಶೇಷವಾದಂತಹ ದಿನವಾಗಿರುತ್ತೆ. ಯಾವ ಕೆಲಸ ಕಾರ್ಯಗಳೂ ಸಹ ಏನೋ ತೊಂದರೆ ಇಲ್ಲದಂಗೆ ಆಗುತ್ತೆ. ಇದನ್ನು ನೋಡಿ, ಮೇಷರಾಶಿಯವರಿಗೆ ಒಂದು ಉತ್ಸಾಹದಲ್ಲಿರ್ತೀರಿ, ಏನೋ ಒಂದು ಸಾಧನೆ ಮಾಡುವಂಥದ್ದು, ಜೊತೆಯಲ್ಲಿ ಯಾವುದೋ ಹೊಸ ಹೊಸ ಪ್ಲ್ಯಾನ್ಗಳನ್ನು ಮಾಡ್ಕೊಂಬಂದಿರ್ತೀರಿ. ಸಕ್ಸಸ್ ಆಗುವಂಥ ಸನ್ನಿವೇಶಗಳು, ಕೆಲಸ ಮಾಡುವಂತಹ ಜಾಗದಲ್ಲಿ ಉತ್ತಮವಾದಂತಹ ನಡವಳಿಕೆ, ಉತ್ತಮವಾದಂತಹ ದಿನ, ಒಂದು ಲಾಭದಾಯಕ, ಮನಸ್ಸಿಗೆ ಒಂದು ನೆಮ್ಮದಿಯ ವಾತಾವರಣ, ಇದೆಲ್ಲವೂ ಸಿಗುವಂಥದ್ದು ಮೇಷರಾಶಿಯವರಿಗಿದೆ. ನಂತರದಲ್ಲಿ ಋಷಭ ರಾಶಿಯವರಿಗೂ ಸಹ ಹಣಕಾಸಿನ ಅನುಕೂಲ, ವ್ಯವಹಾರದಲ್ಲಿ ಪ್ರಗತಿ, ಏನಾದರೂ ಕೋರ್ಟು ಕಚೇರಿಗಳಿದ್ದರೆ ಅದರ ಜಯದ ವಾತಾವರಣ, ಹೊಸ ಹೊಸ ಕೆಲಸಗಳ ಆಗಮನಗಳು, ಇವೆಲ್ಲವೂ ಸಹ ಆಗುವಂಥ ವಾತಾವರಣ ಋಷಭ ರಾಶಿಯವರಿಗಿರುತ್ತೆ. ಮಿಥುನ ರಾಶಿಯವರಿಗೆ ಅಗ್ರಿಕಲ್ಚರ್, ಯಾವುದಾದ್ರೂ ಸಹ ರೈತಾಪಿ ವರ್ಗದವರಿಗೆ ಅತ್ಯಂತ ಲಾಭದಾಯಕ. ಕೊಬ್ಬರಿ ಬಿಸ್ನೆಸ್, ಅಡಿಕೆ ಬಿಸ್ನೆಸ್ ಮಾಡುವಂಥವ್ರು, ಯಾವುದಾದ್ರೂ ಸಾಕಾಣಿಕೆಗಳನ್ನು ಮಾಡುವಂಥವರಿಗೆ ತುಂಬ ಲಾಭದಾಯಕವಾಗುವಂತಹ ವಾತಾವರಣ ಮಿಥುನ ರಾಶಿಯವರಿಗಿರುತ್ತೆ. ಹೊಸ ಯಾವುದಾದ್ರೂ ಪ್ರೈವೇಟ್ ಬಿಸ್ನೆಸ್ ಮಾಡುವಂಥವರಿಗೆ, ಪ್ರೈವೇಟ್ ಫ್ಯಾಕ್ಟ್ರಿಗಳನ್ನಿಟ್ಟಿರುವಂಥವ್ರಿಗೂ ಸಹ ಅತ್ಯಂತ ಲಾಭದಾಯಕ ಮಿಥುನ ರಾಶಿಯವರಿಗೆ. ನಂತರದಲ್ಲಿ ಕರ್ಕಾಟಕ ರಾಶಿಯವರಿಗೂ ಸಹ ಸ್ವಲ್ಪ ಮನಸ್ಸು ಸ್ವಲ್ಪ ಚಂಚಲತೆಯಿಂದ ಇರುತ್ತೆ, ಸ್ವಲ್ಪ ಗೊಂದಲಮಯವಾಗಿರುತ್ತೆ. ಜೊತೆಯಲ್ಲಿ ಏನನ್ನು ಮಾಡೋಕ್ಕೋದ್ರೂ ಸ್ವಲ್ಪ ವಿಳಂಬ, ಕೋಪದ ವಾತಾವರಣ, ಇವೆಲ್ಲವೂ ಸಹ ಸ್ವಲ್ಪ ಇರುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಅದನ್ನು ಬಿಟ್ಟರೆ ವ್ಯವಹಾರದಲ್ಲಿ ಸ್ವಲ್ಪ ಅನುಕೂಲತೆಗಳನ್ನು ಮಾಡಿಕೊಳ್ಬೇಕಾಗ್ತದೆ. ಸ್ವಲ್ಪ ಅಜಾಗರೂಕತೆಯನ್ನು ಬಿಟ್ಟು ಜಾಗರೂಕತೆಯಿಂದ ವರ್ತನೆ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ, ತುಂಬ ಲಾಭದಾಯಕವಾಗುತ್ತೆ. ನಂತರದಲ್ಲಿ ಸಿಂಹರಾಶಿಯವರಿಗೆ ಅತ್ಯಂತ ಪ್ರಶಸ್ತಿ ಮತ್ತು ಪ್ರಗತಿ, ಇದೆಲ್ಲವೂ ಸಹ ಸಿಗುತ್ತೆ ನಿಮಗೆ. ಹೊಸ ಹೊಸ ಕೆಲಸಗಳ ಆಲೋಚನೆಗಳು ಬರುತ್ತೆ ನಿಮಗೆ, ಅತ್ಯಂತ ಲಾಭದಾಯಕವಾಗುತ್ತೆ. ಸ್ನೇಹಿತರಿಂದ ಸಹಯೋಗ ಸಿಗುವಂತಹ ವಾತಾವರಣ, ಕೆಲಸ ಮಾಡುವಂತಹ ಜಾಗದಲ್ಲಿ ಅಧಿಕಾರಿಗಳಿಂದ ಹೊಗಳಿಕೆ ಮಾತುಗಳನ್ನು ಆಡುವಂಥದ್ದು ನಿಮಗೆ ಈ ದಿನ ಸಿಗುತ್ತೆ, ತುಂಬ ಪ್ರಶಸ್ತ. ಕನ್ಯಾ ರಾಶಿಯವರಿಗೆ ಯಾವಾಗಲೂ ಸಹ ನಮಗೇನೋ ಸಮಸ್ಯೆ ಸಂಕಷ್ಟಗಳೇ ಇರುತ್ತೆ ಅಂತ ಅಂದ್ಕೊಳ್ಬೇಡಿ. ಒಂದಲ್ಲ ಒಂದು ದಿನ ಅನುಕೂಲಗಳನ್ನು ಮಾಡಿಕೊಡ್ತಾರೆ. ಆರೋಗ್ಯದಲ್ಲಿ ತುಂಬ ಚೇತರಿಕೆ ಆಗ್ತಿದೆ, ಶುಭ ಕಾರ್ಯಗಳ ಚಿಂತನೆ ಆಗ್ತಿದೆ, ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣ್ತಾ ಇದ್ದೀರಿ, ಹೊಸ ಹೊಸ ಕೆಲಸಗಳ ಚಿಂತನೆಯನ್ನು ಮಾಡ್ತೀರಿ, ಹೊಸ ಹೊಸ ಕೆಲಸಗಳ ಆಗಮನವಾಗುತ್ತೆ ನಿಮಗೆ. ಸ್ವಲ್ಪ ತಾಳ್ಮೆ, ಸ್ವಲ್ಪ ಬುದ್ಧಿಯನ್ನು ಓಡಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಂತರದಲ್ಲಿ ತುಲಾರಾಶಿಯವರಿಗೆ ಸ್ವಲ್ಪ ಅಹಂಕಾರಿಗಳಾಗ್ತೀರಿ, ತುಂಬ ಎಲ್ಲವೂ ಕೈಗೂಡ್ತಾ ಇದೆ, ನಿಮ್ಮನ್ನು ಮಿಸ್ಯೂಸ್ ಮಾಡ್ಕೊಳ್ಳೋರು ಅಂತ ಸಿಗ್ತಾರೆ, ಸ್ವಲ್ಪ ಜಾಗ್ರತೆ. ಹಣಕಾಸಿನ ದುಂದು ವೆಚ್ಚಗಳು, ವ್ಯವಹಾರದಲ್ಲಿ ಅತ್ಯಂತ ಗೊಂದಲಮಯವಾದಂತಹ ವಾತಾವರಣಗಳನ್ನು ಸೃಷ್ಟಿ ಮಾಡುವಂಥವರು, ನಿಮ್ಮ ಒಳ್ಳೆಯತನವನ್ನು ಬೇರೆ ರೀತಿಯಲ್ಲಿ ಬಳಸ್ಕೊಳ್ಳುವಂಥದ್ದು, ಭಾಳ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ನಾನು ಹೇಳುವಂಥದ್ದು, ಯಾವುದೇ ಒಂದು ಶೂರಿಟಿಯನ್ನು ಹಾಕ್ತೀರಿ, ಇನ್ನೊಬ್ಬರಿಗೆ ಮಧ್ಯಸ್ಥಿಕೆ ವಹಿಸ್ಕೊಳ್ಳೋಕೆ ಹೋಗ್ತೀರಿ ಅಂದರೆ ಅದು ನಿಮ್ಮ ಮೇಲೆ ಬರುತ್ತೆ, ಜಾಗ್ರತೆಯನ್ನು ವಹಿಸಿ. ವೃಶ್ಚಿಕ ರಾಶಿಯವರೆಗೂ ಸಹ ಶುಭ ಕಾರ್ಯಗಳ ಚಿಂತನೆ ಚೆನ್ನಾಗಿದೆ, ವ್ಯವಹಾರದಲ್ಲಿ ಪ್ರಗತಿ ಇದೆ, ಆ ಪ್ರಗತಿಯಲ್ಲೂ ಸ್ವಲ್ಪ ಸಂಕಷ್ಟಗಳಿದೆ, ಹೊಸ ಹೊಸ ಕೆಲಸಗಳ ಆಗಮನವಿದೆ, ಅದರಲ್ಲೂ ಸಹ ಸ್ವಲ್ಪ ಸಂಕಷ್ಟಗಳು ಬರುತ್ತೆ. ಕೆಲಸ ಮಾಡುವಂತಹ ಜಾಗದಲ್ಲಿ ಅನುಕೂಲತೆಗಳಿದೆ, ಆದರೂ ಸಹ ಸ್ವಲ್ಪ ಅವಹೇಳನವಾಗಿ ಮಾತನಾಡುವಂಥವರು, ನಮ್ಮನ್ನು ಕಂಡಾಗ ಅಸೂಯೆ ಪಡುವಂಥ ವ್ಯಕ್ತಿಗಳು ಸಹ ಸಿಗ್ತಾರೆ, ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಧನುಸ್ಸು ರಾಶಿಯವರಿಗೆ ಅತ್ಯಂತ ಪ್ರಗತಿ, ಕುಟುಂಬದಲ್ಲಿ ಸೌಖ್ಯ, ವ್ಯವಹಾರದಲ್ಲಿ ಅತ್ಯಂತ ಲಾಭದಾಯಕ, ಹೊಸ ಹೊಸ ಕೆಲಸಗಳ ಆಗಮನಗಳು, ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿಗಳು ಕಾಣುವಂಥದ್ದು ತುಂಬ ಚೆನ್ನಾಗಿದೆ. ನಂತರದಲ್ಲಿ ಈ ಮಕರ ರಾಶಿಯವರಿಗೆ ಸ್ವಲ್ಪ ಕುಜ ಜನ್ಮದಲ್ಲಿರ್ತಾನೆ, ಕೆಲವು ಗ್ರಹಗಳಿಗೆ ಬದಲಾವಣೆಗಳು ಆಗಿದೆ, ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ವ್ಯತ್ಯಾಸಗಳಿತ್ತು, ಚೇತರಿಕೆ ಆಗ್ತಾ ಇದೆ. ವ್ಯವಹಾರದಲ್ಲಿ, ಆರೋಗ್ಯದಲ್ಲಿ ಚೇತರಿಕೆ ಆಗ್ತಾ ಇದೆ. ಕುಟುಂಬದಲ್ಲಿ ಸೌಖ್ಯದ ವಾತಾವರಣಗಳು ಸಿಗ್ತಿದೆ. ಜೊತೆಯಲ್ಲಿ ಏನೇನು ನಷ್ಟ ಆಯಿತು, ಏನೇನು ಕಷ್ಟ ಬಂತು, ಅವೆಲ್ಲವೂ ಸಹ ಅವಲೋಕನ, ಅವೆಲ್ಲವೂ ಸಹ ಚಿಂತನೆಯನ್ನು ಮಾಡ್ತಿದ್ರಿ. ಅದರಿಂದ ಮುಂದಿನ ದಿನಗಳಲ್ಲಿ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು, ಇದೆಲ್ಲವೂ ಸಹ ಆಲೋಚನೆಗಳನ್ನು ಮಾಡುವಂತಹ ವಾತಾವರಣಗಳ ನಿಮ್ಮದಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನಂತರದಲ್ಲಿ ಕುಂಭರಾಶಿಯವರಿಗೆ ಹಣಕಾಸಿನ ಅನುಕೂಲತೆಗಳನ್ನು ತುಂಬ ಚೆನ್ನಾಗಿದೆ. ಶುಭ ಕಾರ್ಯಗಳಲ್ಲಿ ಗೊಂದಲ ಆಗ್ತಾ ಇದೆ, ಶುಭ ಕಾರ್ಯಗಳಲ್ಲಿ ಗೊಂದಲ, ಸ್ವಲ್ಪ ಕೀರ್ತಿ ಭಂಗ, ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆಗಳು,
ನಿಮ್ಮನ್ನು ಮೇಲಧಿಕಾರಿಗಳು ಕಿರಿಕಿರಿ ಮಾಡ್ತಾರೆ, ಬೇಸರವನ್ನುಂಟು ಮಾಡ್ತಾರೆ. ಕೆಲಸ ಮಾಡುವಂತಹ ಜಾಗದಲ್ಲಿ ಹಣಕಾಸಿನ ದೊಡ್ಡ ಮಟ್ಟದ ಗೊಂದಲಮಯವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ. ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಮೀನರಾಶಿಯವರಿಗೆ ಜನ್ಮದಲ್ಲಿ ಬುಧ ಮತ್ತು ರಾಹು ಬರೋದರಿಂದ ಭೂಮಿಯಲ್ಲಿ ಕಲಹಗಳಾಗುವಂಥ ಸನ್ನಿವೇಶಗಳಿರುತ್ತೆ. ದಾಯಾದಿ ಕಲಹಗಳು, ಭೂಮಿ ವಿಚಾರದಲ್ಲಿ ತುಂಬ ಗಲಾಟೆಗಳು, ಗೊಂದಲಗಳು, ಕೋರ್ಟು ಕಚೇರಿಗಳಿಗೆ ಅಲಿಯುವಂಥದ್ದು, ಪೊಲೀಸ್ ಸ್ಟೇಷನ್ಗಳಿಗೆ ಸುತ್ತುವಂಥದ್ದು, ಈ ರೀತಿಯಾದಂತಹ ವಾತಾವರಣ. ನೀವು ಸುಮ್ಮನೆ ಇದ್ದರೂ ಸಹ ಶತ್ರುಗಳು ಹುಡುಕಿಕೊಂಡು ಬಂದು ನಿಮ್ಮನ್ನು ಗಲಾಟೆ ಮಾಡುವಂಥದ್ದು, ಕಿರಿಕ್ ಮಾಡುವಂಥವ್ರು ಇರ್ತಾರೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಅಂತ ಹೇಳ್ಬೋದು. ಆದರೂ ಸಹ ರಾಯರ ಪ್ರಾರ್ಥನೆ, ಹನುಮಂತನ ಪ್ರಾರ್ಥನೆ ಅತ್ಯಂತ ಲಾಭದಾಯಕ ನಿಮಗೆ ಅಂತ ಹೇಳ್ತಾ, ಇದನ್ನು ವಿಶೇಷವಾದಂತಹ ಸೋಮವಾರದ ದಿನಕ್ಕೆ ಕಾರ್ಯಕ್ರಮಕ್ಕೆ ಮಂಗಳವನ್ನು ನಾಡ್ತೇವೆ. ನಾಳೆಯ ದಿನ ನೋಡಿ 5ನೇ ತಾರೀಕು ದಶಮಿ ಮೂಲಾ ನಕ್ಷತ್ರ ಇರುತ್ತೆ. ಓದುವಂತಹ ಮಕ್ಕಳಿಗೆ ಅತ್ಯಂತ ಲಾಭದಾಯಕ ಈ ದಿನ. ಮೂಲಾ ನಕ್ಷತ್ರ ಬಂದಾಗ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಎಕ್ಸಾಮ್ ನಡೀತಾ ಇದೆ. ಈ ದಿನ ನೋಡಿ ಸರಸ್ವತಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಹಯಗ್ರೀವ ಪ್ರಾರ್ಥನೆ ಮಾಡ್ಕೊಳ್ಳಿ, ತುಂಬ ಲಾಭವನ್ನು ತಂದು ಕೊಡ್ತಾನೆ. ನೆನಪಿನ ಶಕ್ತಿ ಚೆನ್ನಾಗಿ ವೃದ್ಧಿಯನ್ನು ಮಾಡುತ್ತೆ ಅಂತ ಹೇಳ್ತಾ, ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ, ಈ ಮಂತ್ರವನ್ನು ಯಾವಾಗಲೂ ಉಚ್ಚಾರಣೆಯನ್ನು ಮಾಡಿ ಓದುವಂಥ ಮಕ್ಕಳು ನಾಳೆ ದಿನಕ್ಕೆ ಉತ್ತಮವಾದಂತಹ ಲಾಭ ಸಿಗುತ್ತೆ ಅಂತ ಹೇಳ್ತಾ, ನಾಳೆ ಭೇಟಿ ಮಾಡೋಣ. ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳವನ್ನು ನಾಡೋಣ.